ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಮಳವಳ್ಳಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಗಿಲ್ಲಿ ನಟ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಗಿಲ್ಲಿ ನಟ ಅವ್ರ ಮನೆ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಫ್ರೆಂಡಿಗೆ ಕಾಯ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ಬರ್ತಾ ಇದ್ದಾರಂತೆ. ಅವ್ರ ಗಾಡಿಲೇ ನಾವು ಹೋಗ್ತಾ ಇರೋದು. ನೋಡಿ ಇಲ್ಲಿ ಸಂಕ್ರಾಂತಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕಬ್ಬೇನೋ ಕಟ್ತಾ ಇದ್ದಾರೆ ಫ್ರೆಂಡ್ಸ್. ನನ್ನ ಫ್ರೆಂಡ್ ಬಂದರು, ಬರ್ತಾ ಇದ್ದಾರೆ. ಫ್ರೆಂಡ್ಸ್ ಬಂದಿದ್ದೀವಿ, ಗೊತ್ತಾಗ್ತಿಲ್ಲ ರೋಡ್ ಯಾವುದು ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದೀವಿ ಅಂಗಡೀಲಿ. ಇಲ್ಲಿ ಗಿಲ್ಲಿ ಅವ್ರ ಮನೆ ಬರ್ತದಲ್ಲ, ದಡ್ದಾಪುರ, ಇದೇ ರೋಡಾ? ಪಕ್ಕದ ರೋಡಾ? 4 ಕಿಲೋಮೀಟ್ರ್. ಹಾಂ, ಥ್ಯಾಂಕ್ ಯು ಸರ್. ಇದೇ ರೋಡ್ ಅಂತೆ, ಕೆರೆ ಪಕ್ಕದ ರೋಡು. 4 ಕಿಲೋಮೀಟ್ರ್ ಅಂತೆ. ಯಾರೋ ಅಂದರೆ 7 ಕಿಲೋಮೀಟ್ರು ಅಂತ. ಈಗ 4 ಕಿಲೋಮೀಟ್ರ್ ಅಂತ ಹೋಗ್ತಾ ಇದ್ದೀವಿ. ಈ ರೋಡ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಕೆರೆ ಪಕ್ಕದ ರೋಡು 4 ಕಿಲೋಮೀಟ್ರ್ ಅಂತ ಹೇಳಿದ್ರು. ಅಲ್ಲಿ ಕೇಳ್ದೋ ನಾವು. ಫ್ರೆಂಡ್ಸ್ ಕೇಳಿದ್ದೀವಿ ನಾವು, ಇದೇ ರೋಡು ಸ್ಟ್ರೈಟ್ ಹೋಗಿ ಅಂತ ಹೇಳೋರು. 2 ಕಿಲೋಮೀಟ್ರ್ ಅಂತೆ. ಅಲ್ಲಿ ಬಸವನ ದೇವಸ್ಥಾನ ಸಿಗ್ತದೆ ಅಂತ ಹೇಳೋರೆ, ಬಸವೇಶ್ವರ ದೇವಸ್ಥಾನ ಅಂತೆ. ಅಲ್ಲಿಂದ ರೈಟ್ ಹೋಗಿ ಅಂತ ಹೇಳೋರೆ. ಹೋಗ್ತಾ ಇದ್ದೀವಿ. ಇಲ್ಲಿನ ಫೋಟೋ ಹಾಕಿದ್ದಾರೆ ಫ್ರೆಂಡ್ಸ್. ಬಂದು ದಡದಾಪುರ ಗಿಲ್ಲಿ ನಟ ಅವರು ಇದು. ಇಲ್ಲಿ ನೋಡಿ, ಇಲ್ಲಿ ಫೋಟೋ ಹಾಕಿದ್ದಾರೆ. ಇನ್ನ ಕಾಣ್ತಾ ಇಲ್ಲ ವಿಡಿಯೋ. ಇದೆ ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಈಗ ಗಿಲ್ಲಿ ನಟ ಅವರು ದಡದಾಪುರಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹತ್ತಿರದಲ್ಲೇ ಇದ್ದೀವಿ. ಗಿಲ್ಲಿ ನಟ ಅವ್ರ ಮನೆಗೆ ಹತ್ತಿರ ಇದೆ. ಇಲ್ಲಿ ಯಾರೋ ಒಬ್ಬರು ಹಸು ತಪ್ಪು ಬರ್ತಾರೆ, ಅವ್ರು ಕೇಳ್ತೀವಿ ಎಲ್ಲಿ ಅಂತ. ಅಣ್ಣ, ಗಿಲ್ಲಿ ನಟ ಅವ್ರ ಮನೆಯಲ್ಲಿ ಸ್ಟ್ರೈಟಾ? ಹಾಂ ಫ್ರೆಂಡ್ಸ್, ಕೇಳಿದ್ರು ಸ್ಟ್ರೈಟ್ ಅಂತೆ. ಈ ರೋಡು, ಇಲ್ಲೊಂದು ರೋಡ್ ಬರ್ತಿದೆ. ಈ ರೋಡಿಗೆ ಹೋಗಬೇಡಿ, ಈ ರೋಡಿಗೆ ಹೋಗಿ. ಫ್ರೆಂಡ್ಸ್, ಬಂದು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಏನು ಗೊತ್ತಾ, ಇದು ವಿಡಿಯೋ ಹಿಡಿಯಂಗಿಲ್ವಂತೆ ಫ್ರೆಂಡ್ಸ್. ಯಾಕೆ ಅಂದರೆ ಫೆನಾಲಿ ಮುಗಿಯೋ ಗಂಟೆ ವಿಡಿಯೋ ಹಿಡಿಯಂಗಿಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಈಗ ಹೋಗ್ತಾ ಇದ್ದೀವಿ ನಾವು. ಮಾತಾಡ್ಬೋದು, ತುಂಬ ಚೆನ್ನಾಗಿ ಮಾತಾಡೋರೆ. ನೋಡಿ, ಇಲ್ಲಿ ನಾವು ಗಿಲ್ಲಿ ಮನೆಗೆ ಬಂದಿದ್ದೀವಿ. ಅಪ್ಪು ಅಣ್ಣನ ಜೊತೆ ಅಪ್ಪು ಅಣ್ಣನ ಫೋಟೋ ಇದೆ. ದರ್ಶನ ಜೊತೆ ಗಿಲ್ಲಿ ಅಣ್ಣ ನಿಂತವ್ರೆ. ಅಕ್ಕ, ಇಲ್ಲಿ ಕಾಮಿಡಿ ಕಿಲಾಡಿಗಳು ಅವಾರ್ಡ್ ಬಂದಿದೆ ನೋಡಿ. ಭರ್ಜರಿ ಬ್ಯಾಚುಲರ್ಸ್ ಅವಾರ್ಡ್ ಬಂದಿದೆ. ರನ್ನರ್ ಅಪ್ ಫಸ್ಟ್. ಏನು ನೋಡಿ, ನೋಡಿ ಅವರ ಅಳಿಯ ಮಗಳು, ಆಮೇಲೆ ಇವರು ಅವರ ಅಣ್ಣ, ಅವರ ಅತ್ತಿಗೆ. ಫ್ರೆಂಡ್ಸ್, ಬನ್ನಿ, ಇಲ್ಲಿ ಗಿಲ್ಲಿ ಅವರು ಊರವ್ರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಒಳ್ಳೆ ಹುಡುಗ ಗೆಲ್ತಾನಂತ ಅನಿಸ್ತಿದ ನಿಮ್ಗೆ? ನಮಗೆ ಗೆಲ್ತಾನಂತ ಪಕ್ಕ ಗೊತ್ತು. ಅವನು ಯಾವತ್ತು ಬಡಾಯಿ ಬಹುಮಾನ ಆಡ್ದವನಲ್ಲ. ಅವರು ಬಡವ್ರು, ಯಾವತ್ತು ಬಡವ್ರು. ಹಿಂದವ್ರು ರೈನ್ ಕಾಲದಲ್ಲೂ ಬಡವ್ರು. ಈಗ ಏನೋ ತಾತ್ಕಾಲಿಕ ಏನೋ ಜೀವನ ನಡೆಸ್ಕೊಂಡು ಏನೋ ಒಂದು ಟೆಕ್ನಿಕಲ್ ಇಟ್ಕೊಂಡು ಏನೋ ಮಾಡ್ಕೋಯ್ತಾವ್ರ. ಹೌದಾ?
ಅವ್ರು 100% ಗೆದ್ದೇ ಗೆಲ್ತಾರೆ. ಅವರು ಕರ್ನಾಟಕದ ಮನೆ ಮಗ ಆಗಿದ್ದಾರೆ. ಅವರು ಒಳ್ಳೆ ಹಾಸ್ಯ ಕಲಾವಿದ, ಡ್ಯಾನ್ಸರ್, ಮತ್ತೆ ಕಾಮಿಡಿ ಎಲ್ಲ ಮಾಡ್ತಾರೆ. ಎಲ್ಲರಲ್ಲೂ ಗೆದ್ದಿರೋದ್ರಿಂದ ಬಿಗ್ ಬಾಸ್ ಸೀಸನ್ 12 ಕರ್ನಾಟಕ ಜನ ನಂಬರ್ 1 ಆಗಿ ಪ್ರಥಮ ಪ್ಲೇಸ್ ಅಲ್ಲಿ ಗೆಲ್ಲಿಸ್ತಾರೆ. ನಮ್ಮ ಮಳವಳ್ಳಿ ಜಿಲ್ಲೆ ಹೆಸರನ್ನ ಉಳಿಸ್ಬೇಕು ಅಂತ ಜಿಲ್ಲೆ ಎಲ್ಲ ಮಂಡ್ಯ ಜಿಲ್ಲೆ ನಡ್ಪುರ್ ಗ್ರಾಮದ ಹೆಸರು ಉಳಿಸ್ಬೇಕು ಅಂತ ಕೇಳ್ಕತ್ತೀವಿ ಅಷ್ಟೇ. ನೀವು ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಮೇಡಮ್. ಯಾರಿಷ್ಟ ನಿಮಗೆ? ಯಾರಿಷ್ಟ ಅಂದ್ರೆ ನಮ್ಮ ಮಾವನ ಮಗ ಗಿಲ್ಲಿ. ಓ ನಿಮ್ಮ ಮಾವನ ಮಗ ಅನ್ನ ಅವರು ಗಿಲ್ಲಿ ಅವರು? ಹೌದು. ಹೌದು. ಆಮೇಲೆ ಹೇಳಿ ಗಿಲ್ಲಿ ಅವ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರಾ? ನೀವೇ ಹೇಳ್ಬೇಕು, ರಾಜ್ಯದ ಜನತೆ ಹೇಳ್ತಾ ಇದ್ದಾರೆ. ಅವ್ರು ನಾವು ಹೇಳ್ತೀವಿ, ಅವತ್ತು ನೀವು ಹೇಳಿ. ಚೆನ್ನಾಗಿ ಆಡ್ತಾ ಇದ್ದಾರೆ, ಹಾಂ ಒಳ್ಳೆ ಮನೋರಂಜನೆ ಕೊಡ್ತಾ ಇದ್ದಾರೆ. ಹಾಂ ವಿನ್ನರ್ ಆಯ್ತಾರಾ? ವಿನ್ನರ್ ಆಗಲೇಬೇಕು, ವಿನ್ನರ್ ಆಯ್ತಾರೆ. ರಾಜ್ಯದ ನಮಗಿಂತ ಹೆಚ್ಚಾಗಿ ರಾಜ್ಯದ ಜನರ ಆಶೀರ್ವಾದ ಇದೆ. ಹೌದು. ಹಾಂ ಈಗ ಆಲ್ರೆಡಿ ಅವ್ರು ಗೆಲ್ಲಿ ಅಂದ್ಬಿಟ್ಟು ಎಷ್ಟೋ ಜನ ಇದು ಮಾಡ್ಕೊಂಡು ಆಶೀರ್ವಾದ ಮಾಡಿ ಒಂದು ಬೈಕ್ ರ್ಯಾಲಿ ಮಾಡಿ ಪೂಜೆಗಳನ್ನ ಮಾಡಿ ದೇವಸ್ಥಾನಗಳಲ್ಲಿ ಒಂದು 4-6 ಜನಕ್ಕೆ ಊಟ ಎಲ್ಲ ಹಾಕ್ಸಿ ಆ ಥರ ಎಲ್ಲ ಕಾರ್ಯಕ್ರಮ ಮಾಡಿದ್ದಾರೆ. ಅಂದರೆ ಅವರೆಲ್ಲರ ಪೂಜೆ ಫಲ ಪ್ರೀತಿ ಆಶೀರ್ವಾದ ತಲುಪುತ್ತೆ, ಗೆದ್ದೇ ಗೆಲ್ತಾರೆ. ಸರ್ ರನ್ನರ್ ಯಾರು ಬರ್ಬೋದು ಅನಿಸಿದೆ? ಅದು ಗೊತ್ತಿಲ್ಲ ಮೇಡಮ್ ನಮಗೆ. ಹಾಂ ಹೇಳಿ. ರನ್ನರು ಅಶ್ವಿನಿ ಮೇಡಮ್ ಅವ್ರು ಆಗ್ಬೋದು, ಇಲ್ಲ ರಕ್ಷಿತವ್ರು ಆಗ್ಬೋದು ಅಂತ. ಹಾಂ ವಿನ್ನರು ಗಿಲ್ಲಿ ಆಯ್ತಾರೆ. ಗಿಲ್ಲಿ ಆಗಿ ಆಯ್ತಾರೆ. ಅಮ್ಮ ಹೇಳಿ, ಇದು ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾಂ ಯಾರು ವಿನ್ನರ್ ಆಗ್ಬೋದು? ನಮ್ಮ ಗಿಲ್ಲಿ ನಟ ಆಗ್ಬೇಕು ಅಂತ ನಮ್ಗ. ಹಾಂ ಗಿಲ್ಲಿ ನಟ ಏನಾಗ್ಬೇಕು ನಿಮ್ಗೆ? ನಮ್ಗೆ ಅಣ್ಣನ ಮಗನೇ ಆಗ್ಬೇಕು. ಸ್ವಂತ ಅಣ್ಣನ ಮಗ ಆಗ್ಬೇಕಾ? ಮಾಮೂಲಿ ಚಿಕ್ಕಪ್ಪ ದೊಡ್ಡಪ್ಪ. ಹಾಂ ವೋಟ್ ಮಾಡ್ತಾ ಇದ್ದೀರಾ? ಒಟ್ಟು ನಮ್ಮ ಮಕ್ ಮಾಡ್ತಾವ. ಹಾಂ ಗಿಲ್ಲಿ ನಟ ವಿನ್ನರ್ ಆಗಿ ಬರ್ತಾರೆ. ರನ್ನರ್ ಯಾರಾಯ್ತಾರೆ? ಯಾರಾದರೂ ಗೊತ್ತಿಲ್ಲ ಕಣವ, ಅದು ನಮ್ಗೆ ಗೊತ್ತವ. ಹಾಂ ನಗುವಿನ ಲೋಕ ಇದು, ನಮ್ಮ ಪ್ರೀತಿಯ ಸ್ವರ್ಗ ಇದು. ಗಿಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಗೊತ್ತು ಫ್ರೆಂಡ್ಸ್. ನಮ್ಮ ಕರ್ನಾಟಕ ಜನ ಯಾವತ್ತೂ ಕೈ ಬಿಡಲ್ಲ, ಗಿಲ್ಲಿ ಕೈ ಬಿಡಲ್ಲ. ನಾನು ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವ್ಲಾಗಲ್ಲಿ ನಾನು ಸಿಗ್ತೀನಿ.